ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಡಿ ವಿ ಲೈಫ್ ಸ್ಟೈಲ್. ನಾನು ದೀಕ್ಷಾ. ಸೊ ಇವತ್ತಿನ ವೀಡಿಯೋದಲ್ಲಿ ನಾವು ನೋಡ್ತಾ ಇರೋವಂಥ ಒಂದು ವಿಡಿಯೋ ಯಾವುದು ಅಂದರೆ ವ್ಯಾಲೆಂಟೈನ್ಸ್ ಡೇ ದಿನ. ಸೊ ತುಂಬ ಬೇಗ ಹಾಕ್ತಾಯಿದ್ದೀನಲ್ವಾ, ಇರಲಿ ಪರವಾಗಿಲ್ಲ. ಸೊ ಸಮ್ ರೀಸನ್ಸ್ಗೆ ನಾನು ಡಿಲೇ ಆಗ್ತಿದೆ ಎಲ್ಲ ವೀಡಿಯೋಸೂ. ಸೊ ಇವತ್ತು ವ್ಯಾಲೆಂಟೈನ್ಸ್ ಡೇ ದಿನ ಅನ್ನೋದಕ್ಕಿಂತ ನಮ್ಮ ಎಂಗೇಜ್ಮೆಂಟ್ ಆ್ಯನಿವರ್ಸರಿ, ಸೊ ಸ್ಪೆಷಲ್ ಡೇ ಆಗಿರೋದಕ್ಕೆ ದೇವಸ್ಥಾನಕ್ಕೆ ಹೋಗಿ ಬರೋಣ ಅಂತ ಅಂದ್ಕೊಂಡು ಬಂದಿರೋದು. ಎಂಟ್ರಿ ಆಗ್ತಿದ್ದಂಗೆ ಉತ್ಸವ ಮೂರ್ತಿ ಎದುರುಗಡೆ ಕಾಣಿಸ್ತು. ಸೊ ಹಾಗೆ ಒಂದು ಕೈ ಮುಕ್ಕೊಂಡು ಅಲ್ಲಿ ಒಂದು ವಿಡಿಯೋ ತೊಗೊಂಡು ಸೊ ಈಗ ದೇವಸ್ಥಾನದೊಳಗಡೆ ಹೋಗ್ತಾಯಿದ್ದೀವಿ. ಸೊ ರಶ್ ಎಲ್ಲ ಕಡಿಮೆನೇ ಇತ್ತು ಅವತ್ತು. ದರ್ಶನ ಮಾತ್ರ ಸೂಪರಾಗಾಯಿತು. ಸೊ ನೋಡ್ತಿದ್ದೀರಲ್ಲ ಎಷ್ಟು ಫ್ರೀಯಾಗಿದೆ ದೇವಸ್ಥಾನ ಅಂತ. ಮುದಿನಪಳ್ಳಿ ದೇವಸ್ಥಾನ ಅಂದರೆ ಸಖತ್ತು ಫೇಮಸ್ಸು, ವೆಂಕಟೇಶ್ವರ ಸ್ವಾಮಿದು. ಸೊ ಇವತ್ತು ಅಷ್ಟೊಂದು ಫ್ರೀಯಾಗಿದ್ದು ಒಂಥರ ಮನಸ್ಸಿಗೆ ಫುಲ್ ನೆಮ್ಮದಿ ಅಂತ ಅನಿಸ್ತು ಹೋಗಿ ಬಂದಿದ್ದು ದೇವಸ್ಥಾನಕ್ಕೆ. ಸೊ ಹಾಗೆ ಒಂದು ಪ್ರದಕ್ಷಿಣೆ ಹಾಕ್ಕೊಂಡು ಈಗ ಒಂದು ಸ್ವಲ್ಪ ಹೊತ್ತು ಕೂತ್ಕೊಂಡು ಹೊರಡ್ತಾ ಇದ್ದೀವಿ ಈಗ ಮನೆಗೆ. ಇದ್ರ ನಡುವೆ ನನ್ನ ಮಗಳು ನಡಿಯೋಕ್ಕೆ ಬಂದ್ರೂ ನಡಿಯೋಕ್ಕಾಗದೇ ಇರೋ ಥರ ಅವ್ರ ಅಪ್ಪನ್ನ ಎತ್ಕೊ ಅಂತ ಹೇಳಿ ಹಿಂಸೆ ಕೊಡ್ತಿದ್ಲು. ಸರಿ ಅಂತ ಎತ್ಕೊಂಡು ಈಗ ಮನೆ ಕಡೆ ಹೊರಟಿದ್ದೀವಿ. ಸೊ ಈಗ ಮನೆಗೆ ಬಂದ್ವಿ. ಬಂದ ತಕ್ಷಣ ದಚ್ಚನೂ ಬಂದಿದ್ದ, ಅಮ್ಮನೂ ಬಂದಿದ್ದರು. ನಾನು ಮಧ್ಯಾಹ್ನನೇ ಒಂದು ಕೇಕ್ ಕಟ್ ಮಾಡೋಣ ಅಂತ ಅಂದ್ಕೊಂಡು ಕೇಕು ತೊಗೊಬಂದಿಟ್ಟಿದ್ದೆ. ಅದು ನಮ್ಮ ಮನೆಯವ್ರಿಗೆ ಗೊತ್ತಿರಲಿಲ್ಲ, ಸರ್ಪ್ರೈಸ್ ಆಗಿರಲಿ ಅಂದ್ಕೊಂಡು. ಈಗ ವಿಜಯ್ ಕೈಯಲ್ಲಿ ಕೇಕ್ ತರಿಸಿದ್ದಕ್ಕೆ ಅವ್ರ ರಿಯಾಕ್ಷನ್ನು ಓ ತಂದಿದ್ದಾಳೆ ಅನ್ನೋ ಥರ ಇತ್ತು. ನಾನು ಹೇಳ್ತಿದ್ದೆ ಸುಮ್ಮನೆ ಕಾಲು ಎಳಿಯೋಕ್ಕೆ, ಚಿನ್ನಿ ನನಗೆ ಇವತ್ತು ಕೇಕ್ ಕಟ್ ಮಾಡಬೇಕು ಅನ್ನಿಸ್ತಾಯಿದೆ ಅಂತ. ಏನಕ್ಕಿದ್ದಕ್ಕೆಲ್ಲ ಕೇಕು ಅಂತಿದ್ರು. ಅದಕ್ಕೂ ಮುಂಚೆನೇ ತೊಗೊಬಂದಿಟ್ಟಿದ್ದೆ ನಾನು, ಅದಕ್ಕೇ ಆ ಥರ ಹೇಳ್ತಾಯಿದ್ದು. ಫೈನಲಿ ನನ್ನ ಆಸೆ ಪ್ರಕಾರವೇ ನಾನೇ ನನ್ನ ಆಸೆನ ಪೂರೈಸ್ಕೊಂಡೆ. ಅವ್ರು ತರಲ್ಲ ಅಂತ ಅಲ್ಲ, ಬಟ್ ನನಗೆ ಮಾಡಬೇಕು ಅನಿಸ್ದಾಗ ನಾನು ಮಾಡ್ತೀನಿ, ಅವ್ರಿಗೆ ಮಾಡಬೇಕು ಅನಿಸ್ದಾಗ ಅವರೇ ಮಾಡ್ತಾರೆ. ಈಗ ನಾನು ಏನು ಅಂದ್ಕೊಂಡಿದ್ನೋ ನಾನು ಅದನ್ನು ಮಾಡಿದ್ದೀನಿ ಅಷ್ಟೇ. ಸೊ ಈಗ ಕೇಕೆಲ್ಲ ಕಟ್ ಮಾಡಿ ಊಟ ಮಾಡಿ ಮಲಗೋದಷ್ಟೇ. ಸೊ ಇವತ್ತು ಈ ಕೇಕ್ ಕಟ್ಟಿಂಗಿಂದನೇ ನಮ್ಮ ಎಂಗೇಜ್ಮೆಂಟ್ ಆ್ಯನಿವರ್ಸರಿ ಅದು 4th ಇಯರ್ ಕಂಪ್ಲೀಟ್ ಆಯಿತು. ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್ ಬಾಯ್.